ಮಿತ್ರರೇ ನಮಸ್ಕಾರ. ಮಿತ್ರರೇ, ಕಳೆದ ರಾತ್ರಿ ಇರಾನ್ ಅಮೆರಿಕದ ಮೇಲೆ ದಾಳಿ ಮಾಡಿತು. ಯುದ್ಧ ಇನ್ನೇನು ತೀವ್ರಗೊಳ್ತಪ್ಪ, ಮುಗಿದೋಯ್ತು ಕತೆ. ಅಮೆರಿಕ ನೇರವಾಗಿ ಯುದ್ಧಕ್ಕೆ ಇಳಿದು ಬಿಡುತ್ತೆ, ಇರಾನನ್ನು ಧ್ವಂಸ ಮಾಡುತ್ತೆ. ಅಮೆರಿಕ ಈ ಬಾರಿ ಸುಮ್ಮನೆ ಬಿಡೋದಿಲ್ಲ ಅಂತ ಅಂದುಕೊಳ್ಳುವ ವೇಳೆಯೇ ಇದ್ದಕ್ಕಿದ್ದಂತೆ ಯುದ್ಧ ವಿರಾಮ ಘೋಷಣೆ ಆಯಿತು. ಟ್ರಂಪ್ ಅವರ ಟ್ರೂತ್ ಸೋಷಲ್ನಲ್ಲಿ ಒಂದು ಪೋಸ್ಟ್ ಬರುತ್ತೆ, ಕಂಗ್ರ್ಯಾಚುಲೇಷನ್ ಟು ಎವ್ರಿ ಒನ್. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆಪರೇಷನ್ ಸಿಂಧೂರ ನಡೀತಿತ್ತಲ್ಲ, ಆ ಸಂದರ್ಭದಲ್ಲಿ ಟ್ರಂಪ್ ಅವರ ಟ್ರೂತ್ ಸೋಷಲ್ನಲ್ಲಿ ಯಾವ ರೀತಿಯಾದಂಥ ಪೋಸ್ಟ್ ಬಂದಿತ್ತೋ ಅದೇ ರೀತಿಯಾದಂಥ ಪೋಸ್ಟ್ ಕೂಡ ಈಗಲೂ ಮಾಡಿದ್ದಾರೆ. ಇಲ್ಲೂ ಟ್ರಂಪ್ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ಎಲ್ಲರೂ ಯುದ್ಧ ವಿರಾಮಕ್ಕೆ ಒಪ್ಪಿದ್ದೀವಿ, ಇಡೀ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಸ್ಥಾಪನೆ ಆಗುತ್ತೆ ಅಂತ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಇದೊಂದು ದೊಡ್ಡ ಬೆಳವಣಿಗೆ. ಅಮೆರಿಕ ಇರಾನ್ನಿಂದ ಹೊಡೆತ ತಿಂದೂ ಕೂಡ ಯುದ್ಧ ವಿರಾಮಕ್ಕೆ ಒಪ್ಪಿಗೆ ಸೂಚಿಸಿದೆ. ಹಾಗಾದರೆ ಏನಿದು ಬೆಳವಣಿಗೆ? ಇರಾನ್ ಯಾವ ರೂಪದಲ್ಲಿ ದಾಳಿ ಮಾಡ್ತು, ಎಲ್ಲಿ ದಾಳಿ ಮಾಡ್ತು, ಅಮೆರಿಕ ಯಾಕೋಸ್ಕರವಾಗಿ ಯುದ್ಧ ವಿರಾಮವನ್ನು ಒಪ್ಕೊಳ್ತು? ಹಾಗಾದರೆ ಇಸ್ರೇಲ್ ಈಗ ಯುದ್ಧವನ್ನು ನಿಲ್ಲಿಸ್ಬಿಡ್ತಾ? ಇರಾನ್ ಏನು ಹೇಳ್ತಾ ಇದೆ? ಇದೆಲ್ಲದರ ಬಗ್ಗೆ ಸ್ವಲ್ಪ ಡೀಟೇಲ್ ಆದಂಥ ಮಾಹಿತಿ ಕೊಡ್ತೀನಿ. ರಾತ್ರಿ ಪೂರ್ತಿ ಸಾಕಷ್ಟು ನಾಟಕೀಯ ಬೆಳವಣಿಗೆಗಳು ನಡೆದಿದ್ದಾವೆ. ಎಲ್ಲದರ ಮಾಹಿತಿಯನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡ್ತೆ ನೋಡಿ. ರಾತ್ರಿ 10:30 ಸುಮಾರಿಗೆ ಒಂದು ಸುದ್ದಿ ಬರುತ್ತೆ, ಇರಾನ್ ಅಮೆರಿಕದ ಮೇಲೆ ದಾಳಿಯನ್ನು ಆರಂಭಿಸಿದೆ. ಅದು ಕೂಡ ಬಶರ್ ಅಲ್ ಫತ್ ಹೆಸರಿನಲ್ಲಿ ಇರಾನ್ ಈ ದಾಳಿಯನ್ನು ಶುರು ಮಾಡಿದೆ ಅಂತ. ನಿಮಗೆಲ್ಲ ಗೊತ್ತಿರುವ ಹಾಗೆ ಇರಾನ್ ಏನು ಅಮೆರಿಕದ ಮೈನ್ ಲ್ಯಾಂಡನ್ನು ಗುರಿಯಾಗಿಸಿ ದಾಳಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇರಾನ್ಗಿದ್ದಂತಹ ಆಪ್ಷನ್ ಏನು ಕೇಳಿದ್ರೆ ಮಧ್ಯಪ್ರಾಚ್ಯದಲ್ಲಿದ್ದಂತಹ ಅಮೆರಿಕದ ಸೇನಾ ನೆಲೆಗಳು. ಅದೇ ರೀತಿಯಾಗಿ ಇರಾನ್ ಅದನ್ನೇ ಗುರಿ ಮಾಡಿತ್ತು. ಮುಖ್ಯವಾಗಿ ಕತರ್ನಲ್ಲಿರುವಂಥ ಅಮೆರಿಕದ ಅಲ್ ಉದೈದ್ ಏರ್ ಬೇಸನ್ನು ಗುರಿಯಾಗಿಸಿ ಇರಾನ್ ದಾಳಿಯನ್ನು ಆರಂಭಿಸಿತ್ತು. ಈ ಅಲ್ ಉದೈದ್ ಏರ್ ಬೇಸ್ ಇದೆಯಲ್ಲ, ಇದು ಕತರ್ನ ರಾಜಧಾನಿ ದೋಹಾದ ಪಕ್ಕದಲ್ಲೇ ಇದೆ. ಹೀಗಾಗಿ ಕತರ್ನಲ್ಲಿ ಭಾರಿ ಆತಂಕ ವ್ಯಕ್ತವಾಗಿತ್ತು. ಈ ಹಿಂದೆ ಇಸ್ರೇಲ್ ಮೇಲೆ ಅನೇಕ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಇರಾನ್ ಲಾಂಚ್ ಮಾಡ್ತಾ ಇತ್ತಲ್ಲ, ಅದೇ ರೀತಿಯಾಗಿ ಒಂದು ವೇವ್ನ ಬ್ಯಾಲಿಸ್ಟಿಕ್ ಮಿಸೈಲನ್ನು ಈ ಕತರ್ನ ರಾಜಧಾನಿ ದೋಹಾದ ಪಕ್ಕದಲ್ಲಿರುವಂಥ ಅಲ್ ಉದೈದ್ ಏರ್ ಬೇಸ್ ಕಡೆಗೆ ಲಾಂಚ್ ಮಾಡಿತ್ತು. ಇರಾನ್ನ ಈ ದಾಳಿ ಕತರ್ಗೂ ಕೂಡ ಆಶ್ಚರ್ಯವನ್ನು ತಂದಿತ್ತು, ಆಘಾತವನ್ನು ತಂದಿತ್ತು. ಆ ಸಂದರ್ಭದಲ್ಲಿ ಕತರ್ ಏನು ಹೇಳ್ತು ಅಂತಂದರೆ, ನಾವೇ ಇದಕ್ಕೆ ಉತ್ತರ ಕೊಡ್ತೀವಿ ಅಂತ. ಆ ಕ್ಷಣದಲ್ಲಿ ಮಿತ್ರರೇ ನನಗನ್ಸಿತ್ತು ಯುದ್ಧ ಯಾವುದೋ ದಿಕ್ಕಿಗೆ ಹೊರಟೋಗ್ಬಿಡ್ತು ಅಂತ. ಯಾಕೆಂದರೆ ಕತರ್ ಅಧಿಕೃತವಾಗಿ ಯುದ್ಧಕ್ಕೆ ಎಂಟ್ರಿ ಆಗುತ್ತೆ. ಇರಾನ್ ಕೇವಲ ಕತರನ್ನು ಮಾತ್ರ ಗುರಿಯಾಗಿಸಿಲ್ಲ, ಇರಾಕನ್ನು ಕೂಡ ಗುರಿಯಾಗಿಸಿದೆ. ಹೀಗೆ ಒಂದೊಂದೇ ದೇಶಗಳು ಯುದ್ಧಕ್ಕೆ ಎಂಟ್ರಿ ಆಗ್ತಾ ಹೋಗ್ತವೆ ಅಂತ. ಈ ದಾಳಿ ಆಗ್ತಿದ್ದ ಹಾಗೆ ಇರಾನ್ ಬಹಳ ಸ್ಪಷ್ಟವಾಗಿ ಹೇಳ್ತು, ಅಮೆರಿಕ ಏನು ಮಿಡ್ ನೈಟ್ ಹ್ಯಾಮರ್ ಅಂತ ನಮ್ಮ ಮೇಲೆ ದಾಳಿ ಮಾಡಿತ್ತಲ್ಲ, ಅದಕ್ಕೆ ಪ್ರತಿಯಾಗಿ ನಾವು ಈ ಬಶರ್ ಅಲ್ ಫತ್ ಹೆಸರಿನಲ್ಲಿ ದಾಳಿಯನ್ನು ಆರಂಭಿಸಿದ್ದೀವಿ. ಇದು ಕತರ್ನ ಮೇಲಾಗಲಿ ಇರಾಕ್ನ ಮೇಲಾಗಲಿ ನಾವು ಮಾಡಿದಂಥ ದಾಳಿಯಲ್ಲ, ಇದು ಕೇವಲ ಅಮೆರಿಕದ ಏರ್ ಬೇಸನ್ನು ಗುರಿಯಾಗಿಸಿ ನಾವು ದಾಳಿ ಮಾಡಿದ್ದು. ಅನಂತರ ಇರಾನ್ ಹೇಳುತ್ತೆ, ನಮ್ಮ ಮತ್ತು ಕತರ್ ನಡುವೆ ಬ್ರದರ್ಲಿ ರಿಲೇಷನ್ಶಿಪ್ ಇದೆ, ಅಂದರೆ ಸೋದರತ್ವ ಇದೆ. ನಾವೇನು ಕತರ್ ಮೇಲೆ ದಾಳಿ ಮಾಡಿಲ್ಲ. ಈ ದಾಳಿಯಿಂದ ಕತರ್ನ ಯಾವುದೇ ಪ್ರಜೆಗಾಗಲಿ, ಕತರ್ನ ಸರ್ಕಾರಕ್ಕಾಗಲಿ, ಕತರ್ನ ಪೊಲೀಸ್ ವ್ಯವಸ್ಥೆಗಾಗಲಿ, ಅಲ್ಲಿನ ಮಿಲಿಟರಿ ವ್ಯವಸ್ಥೆಗಾಗಲಿ ಯಾವುದೇ ಡ್ಯಾಮೇಜ್ ಆಗಿಲ್ಲ. ಇದು ಕೇವಲ ಅಮೆರಿಕವನ್ನು ಗುರಿ ಮಾಡಿ ದಾಳಿ ಮಾಡಿದ್ದು ಅಂತ ಇರಾನ್ ಸ್ಪಷ್ಟನೆಯನ್ನು ಕೊಡುತ್ತೆ. ಆದರೂ ಮಿತ್ರರೇ, ಕತರ್ ಈ ಮಾತನ್ನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಅಲ್ಲಿಗೆ ಯುದ್ಧ ತೀವ್ರಗೊಳ್ತು ಅಂತ ಎಲ್ಲರೂ ಭಾವಿಸ್ತಾ ಇದ್ವಿ. ಯಾಕೆಂದರೆ ಈ ದಾಳಿಯಿಂದ ರೊಚ್ಚಿಗೆದ್ದಂತಹ ಅಮೆರಿಕ ಯುದ್ಧವನ್ನು ಆರಂಭಿಸುತ್ತೆ ಅಂತ ಎಲ್ಲರ ಭಾವನೆ ಆಗಿತ್ತು. ಈ ಹಿಂದೆ ಅಮೆರಿಕ ಅದೇ ರೀತಿಯ ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿತ್ತು. ಆದರೆ ಆಗಿದ್ದೇ ಬೇರೆ. ಟ್ರಂಪ್ ತನ್ನ ಟ್ರೂತ್ ಸೋಷಲ್ನಲ್ಲಿ ಒಂದು ಪೋಸ್ಟ್ ಮಾಡ್ತಾರೆ, ಇರಾನ್ ಬಹಳ ವೀಕ್ ಆದಂತಹ ದಾಳಿ ಮಾಡಿದೆ, ಇದರಿಂದ ಏನು ನಷ್ಟನೇ ಆಗಿಲ್ಲ. ಕತರ್ನ ಏರ್ ಬೇಸ್ಗೆ ಯಾವುದೇ ರೀತಿಯಲ್ಲೂ ಹಾನಿಯಾಗಿಲ್ಲ. 14 ಮಿಸೈಲ್ಗಳನ್ನು ಇರಾನ್ ಹಾರಿಸಿತ್ತು, ನಾವು ಅದರಲ್ಲಿ 13 ಇಂಟರ್ಸೆಪ್ಟ್ ಮಾಡಿದ್ದೀವಿ. ಹೀಗಾಗಿ ಇರಾನ್ನ ರೆಸ್ಪಾನ್ಸ್ ಇದೆಯಲ್ಲ ತೀರಾ ವೀಕ್ ಆಗಿತ್ತು, ಇದರಿಂದ ಏನೂ ಹಾನಿಯಾಗಿಲ್ಲ ಅಂತ ಟ್ರಂಪ್ ಒಂದು ಪೋಸ್ಟ್ ಮಾಡ್ತಾರೆ. ಇದರ ನಡುವೆ ಇಸ್ರೇಲ್ನ IDF ಒಂದು ಪೋಸ್ಟ್ ಮಾಡುತ್ತೆ, ಮುಂದಿನ ಕೆಲ ಗಂಟೆಗಳಲ್ಲಿ ಟೆಹರಾನನ್ನು ಜನ ಖಾಲಿ ಮಾಡಿ. ಮಿತ್ರರೇ, ಇದು ದೊಡ್ಡ ಪೋಸ್ಟ್. ಆ ಕ್ಷಣದಲ್ಲಿ ನನಗನ್ಸಿತ್ತು, ಇಸ್ರೇಲ್ ಬಹಳ ದೊಡ್ಡ ದಾಳಿಯನ್ನು ಮಾಡಬಹುದು, ಅಮೆರಿಕ ಕೂಡ ದಾಳಿಗೆ ಇಳಿದು ಬಿಡಬಹುದು. ಈ ಇಸ್ರೇಲ್ IDF ಮಾಡಿದಂತಹ ಪೋಸ್ಟನ್ನು ನೋಡಿದ್ರೆ ಮತ್ತೆ ಟೆಹರಾನ್ಗೆ ಇಸ್ರೇಲ್ ನುಗ್ಗುತ್ತೆ, ಬಹಳ ದೊಡ್ಡ ದಾಳಿಯನ್ನು ಮಾಡುತ್ತೆ ಅಂತ ಅನಿಸಿತ್ತು. ಆದರೆ ಮಿತ್ರರೇ, ಹಾಗಾಗಲಿಲ್ಲ. ಇದ್ದಕ್ಕಿದ್ದಂತೆ ಟ್ರೂತ್ ಸೋಷಲ್ನಲ್ಲಿ ಟ್ರಂಪ್ ಅವರ ಮತ್ತೊಂದು ಪೋಸ್ಟ್ ಬರುತ್ತೆ. ಅದರ ಹೆಡ್ಡಿಂಗ್ ಏನಾಗಿರುತ್ತೆ ಅಂತಂದರೆ, ಕಂಗ್ರ್ಯಾಚುಲೇಷನ್ ಟು ಎವ್ರಿ ಒನ್. ಇದನ್ನು ನೋಡಿ ನನಗೆ ಆಶ್ಚರ್ಯ ಆಯಿತು. ಯಾಕೆ ಕೇಳಿದ್ರೆ, ಆ ಪೋಸ್ಟ್ನಲ್ಲಿ ಟ್ರಂಪ್ ಕಂಪ್ಲೀಟ್ ಸೀಸ್ ಫೈರ್ ಅಂತ ಘೋಷಣೆ ಮಾಡಿದ್ದಾರೆ. ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ 3:32ಕ್ಕೆ ಬಂದಂತಹ ಪೋಸ್ಟ್ ಇದು. ಟ್ರಂಪ್ ಅದರಲ್ಲಿ ಏನು ಘೋಷಣೆ ಮಾಡ್ತಾರೆ ಅಂತಂದ್ರೆ, ಇಸ್ರೇಲ್ ಮತ್ತು ಇರಾನ್ನ ನಡುವೆ ಪೂರ್ಣ ಕದನ ವಿರಾಮ ಘೋಷಣೆಯಾಗಿದೆ. ಇರಾನ್ ಮುಂದಿನ 6 ಗಂಟೆಯಲ್ಲಿ ಯುದ್ಧವನ್ನು ನಿಲ್ಲಿಸುತ್ತೆ. ಪ್ರಗತಿಯಲ್ಲಿರುವಂತಹ ಎಲ್ಲ ಕಾರ್ಯಾಚರಣೆಯನ್ನು ಮುಗಿಸಿ ಯುದ್ಧ ವಿರಾಮವನ್ನು ಇರಾನ್ ಮಾಡುತ್ತೆ. ಅದಾದ ಬಳಿಕ 12 ಗಂಟೆಯಲ್ಲಿ ಇಸ್ರೇಲ್ ಯುದ್ಧವನ್ನು ನಿಲ್ಲಿಸುತ್ತೆ. ದೃಢತೆ, ಧೈರ್ಯ ಮತ್ತು ಬುದ್ಧಿವಂತಿಕೆ ತೋರಿದ್ದಕ್ಕಾಗಿ ಇರಾನ್ ಇಸ್ರೇಲನ್ನು ನಾನು ಅಭಿನಂದಿಸ್ತಾ ಇದ್ದೀನಿ. 5 ವರ್ಷಗಳ ಕಾಲ ನಡೆಯಬಹುದಾದಂತಹ ಯುದ್ಧ ಇಡೀ ಮಧ್ಯಪ್ರಾಚ್ಯವನ್ನು ನಾಶ ಮಾಡ್ತಾ ಇತ್ತು. ದೇವರು ಇಸ್ರೇಲ್ಗೂ ಒಳ್ಳೇದು ಮಾಡಲಿ, ಇರಾನ್ಗೂ ಒಳ್ಳೇದು ಮಾಡಲಿ, ಇಡೀ ಮಿಡಲ್ ಈಸ್ಟ್ಗೆ ಒಳ್ಳೇದು ಮಾಡಲಿ, US ಗೆ ಒಳ್ಳೇದು ಮಾಡಲಿ. ಹೀಗಂತ ಮಿತ್ರರೇ, ಏಕಾಏಕಿಯಾಗಿ ಟ್ರಂಪ್ ಯುದ್ಧ ವಿರಾಮದ ಘೋಷಣೆಯನ್ನು ಮಾಡಿಬಿಡ್ತಾರೆ. ಆದರೆ ಮಿತ್ರರೇ, ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಲ್ಲ, ಈ ಸಂದರ್ಭದವರೆಗೂ ಕೂಡ ಈ ಬಗ್ಗೆ ಇಸ್ರೇಲ್ ಆಗಲಿ ಇರಾನ್ ಆಗಲಿ ಯಾವುದೇ ಅಧಿಕೃತ ಹೇಳಿಕೆಯನ್ನು ಕೊಟ್ಟಿಲ್ಲ. ಆದರೆ ಟ್ರಂಪ್ ಮಾತ್ರ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ.
ಒಂದು ವೇಳೆ ಮಿತ್ರರೇ ಕಂಪ್ಲೀಟ್ ಆಗಿ ಟ್ರಂಪ್ ಹೇಳಿದ ಹಾಗೆ ಯುದ್ಧ ವಿರಾಮ ಆಗಿದ್ದೇ ಆದರೆ ಇದು ಅನೇಕ ವಿಚಾರಗಳಿಂದ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಇಡೀ ವಿಶ್ವಕ್ಕೆ ಇದು ಒಳ್ಳೆಯದನ್ನೇ ಮಾಡುತ್ತೆ, ಅದರಲ್ಲೇನು ಡೌಟ್ ಇಲ್ಲ. ಇದು ಸತ್ಯ ಅಂತಾದರೆ ಟ್ರಂಪ್ ಅವರ ಇಮೇಜ್ ಕೂಡ ಜಾಸ್ತಿ ಆಗುತ್ತೆ. ಅದು ಯಾಕೆ ಕೇಳಿದ್ರೆ ಅಮೆರಿಕದಲ್ಲಿ ಬೇರೆ ಯಾವುದೇ ಅಧ್ಯಕ್ಷ ಇದ್ದರೂ ಕೂಡ ಇದು ಸಾಧ್ಯ ಆಗ್ತಾ ಇರಲಿಲ್ಲ. ಇದು ಕೇವಲ ಟ್ರಂಪ್ ಅವರಿಂದ ಮಾತ್ರ ಸಾಧ್ಯ. ನಿಮಗೆ ನೆನಪಿರಲಿ ಮಿತ್ರರೇ, ಅಮೆರಿಕದಲ್ಲಿ ಎಲ್ಲ ಅಧ್ಯಕ್ಷರಿಗೂ ಒಂದು ಹಂತದಲ್ಲಿ ಇಗೋ ಇರುತ್ತೆ. ಟ್ರಂಪ್ಗೆ ಅದು ಸ್ವಲ್ಪ ಜಾಸ್ತಿ ಇದೆ. ಅಂತಹ ಇಗೋ ಇದ್ದ ಮನುಷ್ಯ ಇರಾನ್ ದಾಳಿ ಮಾಡಿದ ಸಂದರ್ಭದಲ್ಲೂ ಕೂಡ ಯುದ್ಧ ವಿರಾಮವನ್ನು ಘೋಷಣೆ ಮಾಡ್ತಾರೆ. ಮರು ದಾಳಿಗೆ ಅಮೆರಿಕ ಮುಂದಾಗ್ತಾ ಇಲ್ಲ ಅಂತಂದರೆ ನಿಜವಾಗ್ಲೂ ಟ್ರಂಪ್ ಶಾಂತಿಯನ್ನು ಬಯಸಿದ್ದಾರೆ ಅಂತಲೇ ಅರ್ಥ. ಅಮೆರಿಕದ ಇತಿಹಾಸದಲ್ಲಿ ಅವರು ಹೊಡೆತ ತಿಂದು ಸುಮ್ಮನೆ ಕೂತಂತಹ ಉದಾಹರಣೆಯೇ ಇಲ್ಲ. ಯಾಕೆಂದರೆ ಅವರು ಕೂರಬೇಕಾಗೂ ಇಲ್ಲ, ಅವರಿಗೆ ಆ ತಾಕತ್ತಿದೆ. ಇರಾನನ್ನು ಸರ್ವನಾಶ ಮಾಡುವಂಥ ಎಲ್ಲ ತಾಕತ್ತು ಕೂಡ ಅಮೆರಿಕಾಗಿದೆ. ಅಂತಹ ತಾಕತ್ತಿದ್ದಾಗಲೂ ಕೂಡ ಟ್ರಂಪ್ ಏನು ಘೋಷಣೆ ಮಾಡ್ತಾ ಇದ್ದಾರೆ? ಯುದ್ಧ ವಿರಾಮ. ಇದು ಮಿತ್ರರೇ ನಿಜಕ್ಕೂ ದೊಡ್ಡ ವಿಚಾರ. ಇದರಲ್ಲಿ ಟ್ರಂಪ್ ಅವರನ್ನು ಅಭಿನಂದಿಸಲೇಬೇಕು. ಇದು ಹೇಗಾಗುತ್ತೆ ಅಂತಂದರೆ, ಒಬ್ಬ ದೊಡ್ಡ ಮನುಷ್ಯ ಇರ್ತಾನಪ್ಪ, ರೆಸ್ಲರ್ ಆತನಿಗೆ ಎಂಥವನನ್ನು ಬೇಕಾದ್ರೂ ಎದುರಿಸೋದಕ್ಕೆ ಕೆಪಾಸಿಟಿ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಒಬ್ಬ ಕೃಷಕಾಯದ ಸಾಮಾನ್ಯ ವ್ಯಕ್ತಿ ಒಂದು 2 ಏಟು ಕೊಡ್ತಾನೆ. ಅದನ್ನು ಆ ರೆಸ್ಲರ್ ತುಂಬ ಲೈಟಾಗಿ ತೆಗೆದುಕೊಂಡು ಏನೋ ಪಾಪ ಹೊಡೆದಿದ್ದಾನೆ ಬಿಡು ಅಂತ ಹೇಳ್ತಾನಲ್ಲ, ಅದು ಆತನ ವೀಕ್ನೆಸ್ ಆಗೋದಿಲ್ಲ, ಅದು ಆತನ ದೊಡ್ಡತನ ಆಗುತ್ತೆ. ಈಗ ಟ್ರಂಪ್ ಅದನ್ನೇ ಮಾಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಇದಕ್ಕೆ ಅನೇಕ ಕಾರಣಗಳಿದೆ. ಮೊದಲನೇದಾಗಿ ಮಧ್ಯಪ್ರಾಚ್ಯದ ಒತ್ತಡ. ನಾನು ಮೊನ್ನೆ ಕೂಡ ಈ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸಿದ್ದೆ. ಇಲ್ಲಿ ಇರಾನ್ಗೆ ಯುದ್ಧ ಬೇಕಿರಬಹುದು, ಇಸ್ರೇಲ್ಗೆ ಯುದ್ಧ ಬೇಕಿರಬಹುದು, ಅಥವಾ ಅಮೆರಿಕಾಗೂ ಯುದ್ಧ ಬೇಕಿರಬಹುದು. ಆದರೆ ಮಿಡಲ್ ಈಸ್ಟ್ನಲ್ಲಿರುವಂಥ ಅನೇಕ ದೇಶಗಳಿಗೆ ಯುದ್ಧ ಬೇಕಾಗಿಲ್ಲ. ಅವ್ರಿಗೆ ಯುದ್ಧ ಬೇಕಾಗಿಲ್ಲ ಅಂತ ಅವರು ಸುಮ್ಮನೆ ಇರುವಂಥ ಪರಿಸ್ಥಿತಿ ಇರೋದಿಲ್ಲ, ಈ ಯುದ್ಧ ಕಂಟಿನ್ಯೂ ಆಗಿದ್ದೇ ಆದರೆ. ಈಗಲೇ ನೋಡಿ ನೀವು, ಇರಾನ್ ಏನು ಮಾಡ್ತು? ಮುಖ್ಯವಾಗಿ ಕತರನ್ನು ಗುರಿಯಾಗಿಸಿ ದಾಳಿ ಮಾಡ್ತು. ಕತರ್ನಲ್ಲಿರುವಂಥ US ಏರ್ಬೇಸ್ ಅದು US ಏರ್ಬೇಸೇ ಇರಬಹುದು, ಆದರೆ ಯಾರ ಭೂಮಿ? ಕತರ್ನ ಭೂಮಿ. ಹೀಗಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಕತರ್ ಕೂಡ ಯುದ್ಧದಲ್ಲಿ ಇನ್ವಾಲ್ವ್ ಆಗಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಇರಾನ್ ಇಲ್ಲಿ ದಾಳಿಯನ್ನು ಆರಂಭಿಸಿದೆ ಅಂತ ತಕ್ಷಣಕ್ಕೆ ಕತರ್ನ ಸಾರ್ವಭೌಮತ್ವಕ್ಕೆ ಧಕ್ಕೆ ಬರುತ್ತೆ. ಮುಂದೆ ಇದು ಹೀಗೆ ಕಂಟಿನ್ಯೂ ಆಗ್ತಾ ಹೋದರೆ ಕತರ್ಗೆ ಭಾರಿ ನಷ್ಟ ಆಗುತ್ತೆ. ನಿನ್ನೆ ಏನು ಇರಾನ್ ಯುದ್ಧವನ್ನು ಆರಂಭಿಸ್ತಲ್ಲ, ಕತರ್ನ ಗುರಿಯಾಗಿಸಿ ದಾಳಿ ಮಾಡ್ತಲ್ಲ, ಆ ಸಂದರ್ಭದಲ್ಲಿ ಕತರ್ ಇರಬಹುದು, UAE ಇರಬಹುದು, ಆ ಸುತ್ತಮುತ್ತಲ ಎಲ್ಲ ಪ್ರದೇಶದಲ್ಲೂ ಕೂಡ ಏರ್ ಸ್ಪೇಸನ್ನು ಬಂದ್ ಮಾಡಲಾಗಿತ್ತು. ಎಲ್ಲ ವಿಮಾನ ಹಾರಾಟವನ್ನು ಕೂಡ ಬಂದ್ ಮಾಡಲಾಗಿತ್ತು. ಹೀಗೆ ಮಿತ್ರರೇ, ಒಂದೊಂದೇ ಹಂತದಲ್ಲಿ ವ್ಯಾಪಾರ, ವ್ಯವಹಾರ, ಜನಜೀವನಕ್ಕೆ ಎಲ್ಲ ರೀತಿಯಲ್ಲೂ ಪ್ರಭಾವ ಬೀರೋದಕ್ಕೆ ಶುರುವಾಗುತ್ತೆ. ಯುದ್ಧ ಅನ್ನುವಂಥದ್ದು ಭಾರಿ ನಷ್ಟವನ್ನು ತರುತ್ತೆ. ಈ ಕಾರಣದಿಂದಾಗಿ ಮಿಡಲ್ ಈಸ್ಟ್ನ ಎಲ್ಲ ದೇಶಗಳು ಕೂಡ ಅಮೆರಿಕಾಗೆ ಒತ್ತಾಯ ಮಾಡ್ತಾ ಇದ್ವು, ಈ ಯುದ್ಧವನ್ನು ಕಂಟಿನ್ಯೂ ಮಾಡೋದು ಬೇಡ, ಇದು ನಮ್ಮ ಆರ್ಥಿಕತೆಗೆ ಹೊಡೆತ ಕೊಡುತ್ತೆ, ನಮ್ಮ ವ್ಯಾಪಾರ ವ್ಯವಹಾರಕ್ಕೆ ಹೊಡೆತ ಕೊಡುತ್ತೆ ಅಂತ. ಈ ಕತರ್ ಇರಬಹುದು, UAE, ಸೌದಿ, ಈ ಎಲ್ಲ ದೇಶಗಳು ಕೂಡ ಆಯಿಲ್ ಎಕ್ಸ್ಪೋರ್ಟನ್ನೇ ನಂಬ್ಕೊಂಡಿರುವಂಥ ದೇಶಗಳು. ಇಲ್ಲಿ ಗ್ಯಾಸು, ಆಯಿಲು ಹೊರಗೆ ಹೋಗಿಲ್ಲ ಅಂತಂದರೆ ಇವ್ರ ಜನಜೀವನ ನಡೆಯೋದಿಲ್ಲ. ಹೀಗಾಗಿ ಇವರು ಬಹಳ ಒತ್ತಡವನ್ನು ತರ್ತಾ ಇದ್ರು, ಈ ಯುದ್ಧವನ್ನು ಮುಂದುವರಿಸೋದು ಬೇಡ, ಇದು ನಮ್ಮ ಹಿತಾಸಕ್ತಿಗೆ ಧಕ್ಕೆ ತರುತ್ತೆ ಅಂತ. ಇದೇ ಕಾರಣದಿಂದ ಮಿತ್ರರೇ, ಇರಾನ್ ಆ ದಾಳಿ ಮಾಡಿದ್ರೂ ಕೂಡ ಕತರ್ನ ಎಮೇರ್ US ಒತ್ತಾಯವನ್ನು ಮಾಡಿದ್ದಾರೆ. ಟ್ರಂಪ್ ಇನ್ನೊಂದು ಪೋಸ್ಟ್ ಹಾಕಿ ಕತರ್ನ ಎಮೇರ್ ಅನ್ನು ಕೂಡ ಪ್ರಶಂಸಿಸಿದ್ದಾರೆ. ಈ ಕಾರಣದಿಂದ ಮಿತ್ರರೇ, ಟ್ರಂಪ್ ಅವರೇನು ನಿರ್ಧಾರ ಕೈಗೊಂಡಿದ್ದಾರಲ್ಲ, ಯುದ್ಧ ವಿರಾಮ, ಇರಾನ್ ನಮ್ಮ ಮೇಲೆ ದಾಳಿ ಮಾಡಿದ್ರೂ ಕೂಡ ನಾವು ಪುನಃ ಇರಾನ್ ಮೇಲೆ ದಾಳಿ ಮಾಡೋದಿಲ್ಲ ಅಂತ, ಇದು ಬಹಳ ದೊಡ್ಡ ನಿರ್ಧಾರ. ಇದರಿಂದಾಗಿ ಟ್ರಂಪ್ ಇಮೇಜ್ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಏನಾಗೋದಿಲ್ಲ. ಇರಾನ್ಗೆ ಒಂದು ರೀತಿಯಲ್ಲಿ ಟ್ರಂಪ್ ಭಿಕ್ಷೆ ಕೊಟ್ಟಂತೆ, ಏನು ಹೊಡೆತ ತಿಂದಂತಲ್ಲ. ಈ ಯುದ್ಧ ಕಂಟಿನ್ಯೂ ಆಗಿದ್ರೆ ಅಮೆರಿಕಾಗೆ ಏನೂ ಆಗ್ತಾ ಇರಲಿಲ್ಲ. ಅಮೆರಿಕಾಗೆ 0 ಲಾಸ್ ಅಂದರೂ ತಪ್ಪಾಗಲಿಕ್ಕಿಲ್ಲ. ಏನೋ ಅವರ ದೊಡ್ಡ ಎಕಾನಮಿಗೆ 1% ಹಾನಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನಿಜವಾಗ್ಲೂ ಯುದ್ಧದ ಪರಿಣಾಮವನ್ನು ಎದುರಿಸಬೇಕಾಗಿದ್ಯಾರು? ಇರಾನ್ ಮತ್ತು ಇಸ್ರೇಲ್ ನೇರವಾಗಿ ಪರಿಣಾಮವನ್ನು ಎದುರಿಸಿದ್ರೂ ಕೂಡ ಇಡೀ ಮಿಡಲ್ ಈಸ್ಟ್ ಇದರ ಪರಿಣಾಮವನ್ನು ಎದುರಿಸಬೇಕಾಗಿತ್ತು. ಅಷ್ಟು ಮಾತ್ರ ಅಲ್ಲ, ಭಾರತ ಸೇರಿದಂತೆ ಇತರ ದೇಶಗಳ ಮೇಲೂ ಕೂಡ ಇದು ಪ್ರಭಾವ ಬೀರ್ತಾ ಇತ್ತು. ನಿಮಗೆಲ್ಲ ಗೊತ್ತೇ ಇದೆ, ಸ್ಟ್ರೀಟ್ ಆಫ್ ಹರ್ಮೋಸ್ ನಮ್ಮ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ, ಚೈನಾದ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ, ಇನ್ಕ್ಲೂಡಿಂಗ್ ಜಪಾನ್ ಕೂಡ ಹೌದು. ಜಪಾನ್ ಮೇಲೂ ಕೂಡ ಇದು ಪರಿಣಾಮ ಬೀರುವಂತಹ ಯುದ್ಧ ಆಗ್ತಾ ಇತ್ತು. ಈಗ ಮಿತ್ರರೇ, ಅಮೆರಿಕದ ಟ್ರಂಪ್ ಏನೋ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ. ಯಾವುದೇ ಕಂಡೀಷನ್ ಹಾಕದಂತೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇಲ್ಲ. ಅಂದರೆ ಟ್ರಂಪ್ ಆ ಬಗ್ಗೆ ಯಾವುದೂ ಅನೌನ್ಸ್ ಮಾಡಿಲ್ಲ. ಇನ್ನು ಮುಂದೆ ಏನಾದರೂ ಮಾತುಕತೆ ಟೇಬಲ್ಗೆ ಬಂದಂತಹ ಸಂದರ್ಭದಲ್ಲಿ ಕೆಲ ಕಂಡೀಷನ್ಗಳನ್ನು ಅಮೆರಿಕ ವಿಧಿಸಿದರೆ ಅಥವಾ ಇಸ್ರೇಲ್ ವಿಧಿಸಿದರೆ, ಅಂತಹ ಸಂದರ್ಭದಲ್ಲಿ ಇರಾನ್ ಅದನ್ನು ಒಪ್ಪುತ್ತಾ? ಇರಾನ್ ಮುಂದೇನು ಮಾಡುತ್ತೆ? ಇಸ್ರೇಲ್ ಮುಂದೆ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ? ಇದು ಯಾವುದನ್ನು ಕೂಡ ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ. ಟ್ರಂಪ್ ಈ ನಿರ್ಧಾರ ಕೈಗೊಳ್ಳೋದಕ್ಕೆ ಇದಿಷ್ಟೇ ಕಾರಣವಾ, ಬೇರೆ ಏನಾದರೂ ಕಾರಣ ಇದೆಯಾ ಕೇಳಿದ್ರೆ, ರಷ್ಯಾ ಮತ್ತು ಚೈನಾದ ಇನ್ವಾಲ್ವ್ಮೆಂಟ್ ಬಗ್ಗೆ ಟ್ರಂಪ್ಗೆ ಒಂದು ಆತಂಕ ಇದ್ದೇ ಇತ್ತು. ಯಾಕೆಂದರೆ ಇರಾನ್ನ ವಿದೇಶಾಂಗ ಸಚಿವರು ರಷ್ಯಾಗೆ ಹೋಗಿದ್ರು. ಪುತಿನ್ ಅವರ ಜೊತೆಗೆ ಬಹಳ ಸುದೀರ್ಘವಾದ ಮಾತುಕತೆ ಕೂಡ ನಡೆದಿತ್ತು. ಇರಾನ್ನಲ್ಲಿ ರೆಜಿಮ್ ಚೇಂಜ್ ಮಾಡಬೇಕು ಅಂತ ಇಸ್ರೇಲ್ ಹೇಳ್ತಾ ಇತ್ತಲ್ಲ, ಅದಕ್ಕೆ ರಷ್ಯಾ ಪ್ರಬಲವಾಗಿ ವಿರೋಧಿಸ್ತಾ ಇತ್ತು. ಆಯತುಲ್ಲಾ ಅಲಿ ಖಮೀನೈ ಸರ್ಕಾರವನ್ನು ಕೊನೆಗೊಳಿಸೋದು ರಷ್ಯಾಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಟ್ರಂಪ್ ಮತ್ತು ರಷ್ಯಾದ ಸಂಬಂಧ ಚೆನ್ನಾಗಿರಬಹುದು. ಈ ಹಿಂದೆ ಬೈಡನ್ ಕಾಲದಲ್ಲಿ ರಷ್ಯಾ ಮತ್ತು ಅಮೆರಿಕದ ನಡುವೆ ಕಮ್ಯುನಿಕೇಷನ್ನೇ ಇರಲಿಲ್ಲ. ಪುತಿನ್ ಮತ್ತು ಬೈಡನ್ ಮಾತನೇ ಆಡ್ತಾ ಇರಲಿಲ್ಲ. ಆದರೆ ಈಗ ಹಾಗಿಲ್ಲ. ಟ್ರಂಪ್ ಮತ್ತು ಪುತಿನ್ ನಡುವೆ ನೇರ ಮಾತುಕತೆ ಇದೆ, ಸಂಬಂಧ ಚೆನ್ನಾಗಿರಬಹುದು. ಒಂದು ವೇಳೆ ಯುದ್ಧ ಮುಂದುವರಿಯುತ್ತೆ ಅಂತಂದರೆ ಟ್ರಂಪ್ ಮತ್ತು ಪುತಿನ್ ಕೂತು ಮಾತನಾಡುವಂತಹ ಸ್ಥಿತಿ ಇದೆ. ಇಲ್ಲಿ ರಷ್ಯಾದ ನಿಲುವು ಬಹಳ ಸ್ಪಷ್ಟ ಇದ್ದಂತೆ ಕಂಡು ಬರ್ತಾ ಇತ್ತು. ಇರಾನ್ನಲ್ಲಿರುವಂತಹ ನ್ಯೂಕ್ಲಿಯರ್ ಫೆಸಿಲಿಟೀಸನ್ನು ನಾಶ ಮಾಡೋದಕ್ಕೆ ರಷ್ಯಾ ಒಂದು ಮೌಖಿಕವಾದಂತಹ ಸಮ್ಮತಿ ಕೊಟ್ಟಿದ್ದಿರಬಹುದು.
ಆದರೆ ಅದರ ಆಚೆಗೆ ನೀವು ರೆಜಿಮ್ ಚೇಂಜ್ ಮಾಡ್ತೀನಿ, ಇಡೀ ಇರಾನಲ್ಲೇ ತನ್ನ ಪಪೆಟ್ ಗವರ್ನಮೆಂಟನ್ನು ಸ್ಥಾಪಿಸ್ತೀನಿ ಅಂತ ಅಮೆರಿಕ ಏನಾದರೂ ಹೊರಟಿದ್ದೆ ಆದರೆ ಅದನ್ನು ರಷ್ಯಾ ಒಪ್ತಾ ಇರಲಿಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಟ್ರಂಪ್ ಇವತ್ತು ಬರ್ತಾರೆ, ನಾಳೆ ಹೋಗ್ತಾರೆ. ಟ್ರಂಪ್ರ ಕಾಲಾವಧಿ ಕೇವಲ 4 ವರ್ಷ ಮಾತ್ರ. ಅಮೆರಿಕದಲ್ಲಿ ಮುಂದೆ ಬರುವಂಥವರು ರಷ್ಯಾದ ವಿರುದ್ಧ ತಿರುಗಿ ಬೀಳ್ತಾರೆ. ನಾಳೆ ಅಮೆರಿಕಕ್ಕೆ ಡೆಮೊಕ್ರೆಟಿಕ್ ಪ್ರೆಸಿಡೆಂಟ್ ಬರಬಹುದು. ಆಗ ಅವರು ರಷ್ಯಾದ ವಿರುದ್ಧ ನಿರ್ಧಾರ ಕೈಗೊಳ್ಳೋದಕ್ಕೆ ಶುರು ಮಾಡಿದ್ರೆ ಏಷ್ಯಾದಲ್ಲಿ ಒಂದು ದೊಡ್ಡ ಕಂಟ್ರಿ ಅಮೆರಿಕದ ಹಿಡಿತದಲ್ಲಿರುತ್ತೆ. ಇದು ರಷ್ಯಾಗೆ ಹಿನ್ನಡೆ ಆಗತ್ತೆ. ಹೀಗಾಗಿ ಪುತಿನ್ ಕಮಿನಾಯಿಗಳ ಸರ್ಕಾರವನ್ನು ಕೊನೆಗೊಳಿಸೋದಕ್ಕೆ ರೆಡಿ ಇರಲಿಲ್ಲ. ಹೀಗಾಗಿ ಮಿತ್ರರೇ, ಯುದ್ಧ ಕಂಟಿನ್ಯೂ ಆಗಿದ್ದೇ ಆಗಿದ್ರೆ ಇಡೀ ಮಿಡಲ್ ಈಸ್ಟ್ನಲ್ಲಿ ಅಶಾಂತಿ ಬಹಳ ದೊಡ್ಡ ಮಟ್ಟದಲ್ಲಿರ್ತಾ ಇತ್ತು. ಇದೇ ಕಾರಣದಿಂದ ಟ್ರಂಪ್ ಏನು ಈಗ ಸೀಸ್ ಫೈರ್ ಅಂತ ಘೋಷಣೆ ಮಾಡಿದ್ದಾರೆ. ಈ ಯುದ್ಧ ವಿರಾಮ ಭಾರತ ಸೇರಿದಂತೆ ಇಡೀ ವಿಶ್ವಕ್ಕೆ ಲಾಭ ತರುವಂತಹ ವಿಚಾರ. ಮಿತ್ರರೇ, ಇದಿಷ್ಟು ರಾತ್ರಿ ನಡೆದಂತಹ ಒಂದಷ್ಟು ಬೆಳವಣಿಗೆಗಳ ಅಪ್ಡೇಟ್ಗಳು ಮಾತ್ರ. ಈ ಬಗ್ಗೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತವೆ. ಇಸ್ರೇಲ್, ಇರಾನ್ ಇದರ ಬಗ್ಗೆ ಎಲ್ಲ ಹೇಳಿಕೆಗಳನ್ನು ಕೊಡ್ತವೆ. ಮುಂದೆ ಮಾತುಕತೆಗಳಾಗಬಹುದು. ಆ ಸಂದರ್ಭದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.